ಮೂರನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಲು ಡಿಕೆಹಳ್ಳಿ ಪಂಚಾಯಿತಿ ಜನರು ರಾಜಕೀಯವಾಗಿ ನನಗೆ ಮರುಜನ್ಮ ನೀಡಿದ್ದಾರೆ. ಇಲ್ಲಿಯ ಜನತೆಯ ಋಣವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಶಾಸಕರಾದ ಎಸ್ಎನ್ ನಾರಾಯಣಸ್ವಾಮಿ ಕೆಎಂ ರವರು ಹೇಳಿದರು. ಬಂಗಾರಪೇಟೆ ತಾಲೂಕಿನ ಆಲದ ಮರದ ಬಳಿ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸಿದ್ದ ಗ್ರಾಮ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಮಗೆ ರಾಜಕೀಯವಾಗಿ ಮರುಜನ್ಮ ನೀಡಿದ ನಿಮ್ಮ ಋಣವನ್ನು ತೀರಿಸಲು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿರುವುದಾಗಿ ಹೇಳಿದರು. ಪ್ರತಿನಿತ್ಯ ಉದ್ಯೋಗಕ್ಕಾಗಿ ಯುವಕರು ಮತ್ತು ಯುವತಿಯರು ಬೆಂಗಳೂರಿಗೆ ಪ್ರಯಾಣ ಮಾಡುತ್ತಿದ್ದು, ಇದನ್ನು ತಪ್ಪಿಸಲು ಸ್ಥಳೀಯವಾಗಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ 700 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮತ್ತು ನಗರಾಭಿವೃದ್ಧಿ ಪ್ರದೇಶವನ್ನು ನಿರ್ಮಾಣ ಮಾಡಲು ಜಮೀನು ಮಂಜೂರು ಮಾಡಿಸಿದ್ದು, ಅತಿ ಶೀಘ್ರದಲ್ಲೇ ಕಾಮಗಾರಿಯನ್ನು ಪ್ರಾರಂಭಿಸುವುದಾಗಿ ತಿಳಿಸಿದರು. ಭಾರತ್ ನಗರದಲ್ಲಿ ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿ ಮತ್ತು 3 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ದಾಸರ ಹೊಸಹಳ್ಳಿ ಕೆರೆ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಶೌಚಾಲಯ ನಿರ್ಮಾಣ ಮಾಡುವುದಾಗಿ ಹಾಗೂ ಕೋಲಾರದ ದಿಂಬಾ ಗೇಟ್ನಿಂದ ಕೃಷ್ಣಾವರಂವರೆಗೂ ಡಬಲ್ ರಸ್ತೆಯನ್ನು ಮಾಡಿ ಬೀದಿ ದೀಪಗಳನ್ನು ಅಳವಡಿಸುವುದಾಗಿ ಭರವಸೆಯನ್ನು ನೀಡಿದರು. ತಾಲೂಕು ಪಂಚಾಯಿತಿ ಇಒ ಎಚ್ ರವಿಕುಮಾರ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗ್ರಾಮಗಳಲ್ಲಿನ ವಾರ್ಡ್ ಸಭೆಗಳಲ್ಲಿ ನರೇಗಾ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯಡಿ ಮತ್ತು ಸ್ಥಳೀಯ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲೇ ನಿರ್ಣಯ ತೆಗೆದುಕೊಳ್ಳುವ ಸಭೆಯೇ ಗ್ರಾಮ ಸಭೆಯ ಉದ್ದೇಶವಾಗಿದೆ ಎಂದರು. ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಕೆಜಿಎಫ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಗೋಪಾಲ್ ರೆಡ್ಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಸ್ಕರ್, ಗ್ರಾಮ ಪಂಚಾಯಿತಿ ಇವತ್ತು 300 ಎಕರೆ ಟೌನ್ಶಿಪ್ ಮಾಡ್ತಾ ಇದ್ದೀವಿ. ಬಲಗಡೆ ಭಾಗದಲ್ಲಿ 700 ಎಕರೆಯಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ. ಇಂಡಸ್ಟ್ರಿ ಎಷ್ಟು ಬಂದಿಲ್ಲಿ ಮಾಡಬೇಕಲ್ಲ, ಟೌನ್ಶಿಪ್ ಅಲ್ಲಿ ಬಂದು ಅಭಿವೃದ್ಧಿ ಆಗ್ಬೇಕಲ್ಲ. ಇದಕ್ಕೆಲ್ಲ ಏನ್ ಬೇಕು? ಮೂಲಭೂತ ಸೌಕರ್ಯ, ರಸ್ತೆ. ಅದಕ್ಕೆ ಇವತ್ತು ನಾನು ಒಂದು ತೀರ್ಮಾನ ಮಾಡಿದ್ದೇನೆ. ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಇವತ್ತು SH5 ರವಿಯಲ್ಲಿ SH95 ಅನ್ನ ಅಂದ್ರೆ ದೇಶಹಳ್ಳಿಯಿಂದ ಉಮಾಶಂಕರ್, ಆಲ್ದಮರದಿಂದ ಕೃಷ್ಣಾಪುರವರೆಗೂ ಡಬಲ್ ರಸ್ತೆ ಮಾಡೋದಕ್ಕೆ 22 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ. ಇದು ನನಗೋಸ್ಕರ ಅಲ್ಲ, ಯಾಕಂದ್ರೆ ನಿಮ್ಮ ನಗರಗಳನ್ನ ಮತ್ತೊಂದು ಲೆವೆಲ್ ಕೊಂಡೊಯ್ಯಬೇಕಲ್ಲ. ಡ್ರೈನು, ಚರಂಡಿ ಇವೆಲ್ಲ ಕಾಮನ್ ಆಗಿ ಮಾಡ್ತಾನೆ ಇರ್ತೀವಿ. ಈ ಭಾಗದ ಇವತ್ತು BML ಕಾರ್ಖಾನೆಯನ್ನು ಮಾರಾಟ ಮಾಡಿಬಿಟ್ರು. BML ಕಾರ್ಖಾನೆಯಲ್ಲಿ ಇವತ್ತು ಹೆಚ್ಚಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಇವತ್ತು ಅನೇಕ ಯುವಕರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ಇವತ್ತು ಬೆಂಗಳೂರು, ಮೈಸೂರು ಕೆಲಸ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ. ಅವ್ರಿಗೆ ಕೆಲಸ ಕೊಡಬೇಕಲ್ಲ, ಅದು ಜವಾಬ್ದಾರಿ ಅಲ್ವಾ? ಅದಕ್ಕೋಸ್ಕರ ಸುಮಾರು 20,000 ಜನ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ. ನಮಗಿಷ್ಟೇ ಚುನಾವಣೆ, ರಾಜಕೀಯ ಚುನಾವಣೆಯಲ್ಲಿ ಮಾತ್ರ. ತದನಂತರ ಅಭಿವೃದ್ಧಿಗೆ ಎಲ್ಲ ಒಂದೇ. ನನ್ನ ಆಸೆ ಏನಪ್ಪ ಅಂದ್ರೆ, ಮುಂದೆ ಕೂಡ ನೀವು ಯಾರ್ಯಾರು ಗೆದ್ದಿದ್ದೀರಿ ನೀವೆಲ್ಲ ಗೆಲ್ಲಬೇಕು ಅಂತ ಆಸೆ ಅಲ್ವಾ? ಅವರವ್ರ ಕೆಲಸ ಎಷ್ಟೆಷ್ಟು ಮಾಡಿರ್ತೀರಿ ಅದರ ಜನ ಓಟ್ ಹಾಕ್ತಾರೆ. ನಮ್ಮ ಪ್ರೇಮ್ ಕುಮಾರ್ ಸರ್ ಅವ್ರ 1 ರೂಪಾಯಿ ಖರ್ಚು ಮಾಡಲ್ಲ. ಎಲ್ಲ ನೋಡಿದ್ದೀರ ನೀವು? ಸತ್ಯ ರೀ, ಸತ್ಯ ಹೇಳ್ತೀರಿ ಕೇಳಿ. ವಾಂಗ ಸರ್, ಚುನಾವಣೆಯಲ್ಲಿ ಇವರು 1 ರೂಪಾಯಿ ಖರ್ಚು ಮಾಡೋದಿಲ್ಲ. ಅವ್ರು ಕೆಲಸ್ತಾರೆ. ಯಾಕೆ ಹೇಳಿ? ಅವರ ಒಳ್ಳೆತನ, ಸೇವಾ ಮನೋಭಾವನೆ. ಹಾಗೇನೆ ಅವರು ಈ ಪಂಚಾಯತಿ ಚುನಾವಣೆಗೆ ಯಾರು ಬೆಂಬಲ ದುಡ್ಡು ಕೊಡ್ತಾರೆ, ಇವರು ಮುಟ್ಟೋದಿಲ್ಲ. ಬೇಡ ಸರ್, ಬೇಲೆ ಪಡಿಕೊಂಡು ಹೋಗ್ಬೋದು ಅಂತ. ಇಂಥ ಎಲ್ಲ ನಾಯಕರ ಆಯ್ಕೆ ಬರ್ಬೇಕು ನಮಗೆ. ಹಾಗಾಗಿ ಹೀಗೆ ಎಲ್ಲರೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಿ, ಇಲ್ಲಿ ಪಕ್ಷ ಇಲ್ಲ, ನಾವೆಲ್ಲ ಕೂಡ ಇವತ್ತೀವೇನು ಬೇರೆ ಪಕ್ಷದ ಸದಸ್ಯರು ಕೂಡ ಕೇಳಿದ್ದೀರಿ, ನನಗೆ ಪಕ್ಷ ಇಲ್ಲ, ಒಟ್ಟಾರೆಯಾಗಿ ಹಣ ಎಷ್ಟಿದ್ರು ಕೊಡ್ತೀನಿ, ನಿಮ್ಮ ನಗರಗಳೆಲ್ಲವೂ ಅಭಿವೃದ್ಧಿ ಆಗಲಿ. ಚರಂಡಿಗೆ ಕೇಳಿದ್ದೀರಿ, ಖಂಡಿತ ಕೂಡ ಲಿಸ್ಟ್ ಮಾಡಿಕೊಂಡು ಸರ್ವೆ ಮಾಡಿಸಿ. ರವಿ, ನೀನು ಬಂದೀಗ ಏನು ಹಾಕಿದೀವಿ ಅಮೌಂಟು, ಅದು ಖರ್ಚಾಯ್ತಾ ಪೂರ್ತಿ? ಎಷ್ಟಿದೆ ಇನ್ನೂ?
50 ಲಕ್ಷ ಇದೆ. ಆ 50 ಲಕ್ಷ ಕೆಲಸ ಮುಗಿದ ತಕ್ಷಣ ಇನ್ನನ್ನು ಎಲ್ಲ ಕೊಡ್ತೀನಿ, ನೀನು ಬಂದು ನೀನು ರೆಡ್ಡಿ ಅವರು, ಸುರೇಶ್ ಅವರು, ಎಲ್ಲ ಭಾಗದ ಮೆಂಬರ್ಗಳು ಆ ಸ್ಪಾಟ್ಗೆ ಹೋಗಿ ಎಷ್ಟು ಹಣ ಬೇಕು ಅಂತ ಕೇಳು. 1 ವರ್ಷದ್ದು ನೆಕ್ಸ್ಟ್ ಟ್ರಾನ್ಸ್ಫರ್ ಬಂದಾಗ ನನಗೆ ಯಾರು ಅರ್ಜಿ ಕೊಟ್ಕೊಡ್ತೀನಿ. ಎಲ್ಲ ಕೆಲಸ ಆಗಿರ್ಬೇಕು. ಎಷ್ಟೇ ಹಣ ಚಿಂತೆ ಇಲ್ಲ. ಸಾಲ ಮಾಡ್ತೀನೋ, ಕೈಗೆ ಬೀಳ್ತೀನೋ, ಕಾಲಿಗೆ ಬೀಳ್ತೀನೋ, ಭಿಕ್ಷೆ ಬೇಡ್ತೀನೋ ನನಗೆ ಬೇಡ. ನಮ್ಮ ದೃಷ್ಟಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು. ನಮ್ಮ ಲಕ್ಷ್ಮಣ ಮೂರ್ತಿ ಮತ್ತು ಅವರ ಸ್ನೇಹಿತರಿಗೆ ಒಂದು ಸಮುದಾಯ ಭವನ ಕಟ್ಟಿಕೊಟ್ಬಿಟ್ರೆ ಅವ್ರು ಚೆನ್ನಾಗಿ ನಡೆಸ್ಕೊಳ್ತಾರೆ. ಅದರಲ್ಲಿ ನಾವು ಏನು ನಮ್ಮ ಹಾಲ್ದ ಮರ, ಎಮ್ಮಿ ನಗರ ಈ ಭಾಗದಲ್ಲಿ ಒಂದು ಸಾರ್ವಜನಿಕ ಶೌಚಾಲಯ ಬೇಕು ಅಂತ ಕೇಳಿದ್ದಾರೆ. ಶೌಚಾಲಯ ಮಾಡಲಿಕ್ಕೆ ನಾವು ತಯಾರಾಗಿದ್ದೇವೆ, ಚರ್ಚೆ ಮಾಡಿದ್ದೇವೆ. ಅದನ್ನು ಸ್ವಚ್ಛ ಮಾಡ್ತಕ್ಕಂಥವ್ರು ಯಾರು ಅಂತ ಪ್ರಶ್ನೆ. ನೀವೇನಾದ್ರೂ ಕೂಡ ಯಾರಾದ್ರೂ ಕಾಂಟ್ರಾಕ್ಟರ್ ಮುಂದೆ ಬಂದು ನಾವು ಮೇಂಟೈನ್ ಮಾಡ್ತೀವಿ ಅಂತ ಮುಂದೆ ಬಂದ್ರೆ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಶೌಚಾಲಯವನ್ನ ನಿರ್ಮಾಣ ಮಾಡಿ ಕೊಡ್ತೇವೆ. ಇದರೊಟ್ಟಿಗೆ ನಮ್ಮಲ್ಲಿ ಬಾಬಾನಗರ ವಾಸಿಗಳು ಒಂದು ಮನವಿಯನ್ನು ಕೊಟ್ಟು, ಸರ್ ರೋಡ್ ಚೆನ್ನಾಗಿ ಹಾಕಿದ್ದೀರಿ, ಆದ್ರೆ ಓವರ್ ಸ್ಪೀಡ್ ಆಗೋಗಿದೆ ಅಂತೇಳಿ ಹಂಪ್ಸ್ ಹಾಕ್ಬೇಕು ಅಂತ ಕೇಳಿದ್ದಾರೆ. ಅದನ್ನು ಕೂಡ ನಾನಿವತ್ತು ಮಾಡಿಕೊಡ್ತೇನೆ. ಆಮೇಲೆ ವಾಣಿನಗರದ್ದು ಯಾವಾಗಲೂ ಕೂಡ ನಮ್ಮ ಓಂ ಶಕ್ತಿ ರಣ್ಣ ಆಗಿದೆಯಾ, ಇವರು ಯಾವತ್ತು ಕೂಡ ನಾನು 15 ವರ್ಷಗಳಿಂದ ಆ ಭಾಗಕ್ಕೆ ಬಂದಾಗ ಆ ಓಂ ಶಕ್ತಿ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿ ಎಲ್ಲ ಕೆಲಸ ಮಾಡಿಸ್ಕೊಂಡ್ಬಿಟ್ರು. ಸ್ವಲ್ಪ ಬಾಕಿ ಉಳಿದಿದೆ. ಇದಕ್ಕೆ ಇವತ್ತೇನು ಅವ್ರು ಕೇಳಿರ್ತಕ್ಕಂಥ ಬರೀ 300-400 ಮೀಟರ್ ಸಿಮೆಂಟ್ ಅಷ್ಟೇ. ಅದಕ್ಕೆ 20 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿದ್ದೇವೆ. ಹಾಗೇನೆ ಇನ್ನು ಸರ್ವೆ ಮಾಡುವಂತ ವಿಚಾರ ಆಗ್ಬೋದು. ಬಾಬು ಅವರು ಕೂಡ ಈ ಭಾಗದಲ್ಲಿ ಟ್ರೈನ್ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ಒಟ್ಟಾರೆಯಾಗಿ ಈ ಭಾಗದಲ್ಲಿ ಆಡಳಿತ ಇಲಾಖೆಗೆ ಈ ಸರಿ ಏನು ಇನ್ನೂ 1 ಕೋಟಿ ರೂಪಾಯಿ ಕೆಲಸಗಳು ಬಾಕಿ ಕೆಲಸ ಆಗಬೇಕು, ಪೆಂಡಿಂಗ್ ಇದೆ. ಅದು ಮುಗಿದ ನಂತರ ಇನ್ನೂ ಕೂಡ 1 ಕೋಟಿ ರೂಪಾಯಿ ರಿಸರ್ವ್ ಮಾಡಿದ್ದೀವಿ. ನಿಮ್ದು ಏನೆಲ್ಲ ಕೆಲಸಗಳಿದೆಯೋ 1 ವರ್ಷದಲ್ಲಿ ಸಂಪೂರ್ಣವಾಗಿ ಮಾಡಿಕೊಡ್ತೇನೆ. ಇವತ್ತು ಕುವೆಂಪು ನಗರ 50 ಲಕ್ಷ ಆಗಿದೆ, ಕೆಲಸ ನಡೀತಾ ಇದೆ. ವಸಂತ ನಡೀತಾ ಇದೆ. ವಾಣಿನಗರ, ಶ್ರೀನಗರ, ಎಸ್ ಪಿ ನಗರ ಏನು ಬಾಕಿನೇ ಇಟ್ಟಿಲ್ಲ ಸುರೇಶ್. ನಮ್ಮ ಪ್ರೇಮ್ ಸರ್ ಕೇಳ್ತಾ ಅವಾಗಲೇ ಹೇಳ್ತಾ ಇದ್ರು, ಸರ್ ಚೊಲ್ರದಕ್ಕೆ ಒಣ್ಣಿ ಇಲ್ಲ ಸರ್ ಅಂತ. ನಮ್ಮ ಯೋಧರು ದೇಶವನ್ನ ಕಾಯ್ತಾ ಇದ್ದಾರೆ, ಭಾರತ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಯುದ್ಧ ಮಾಡಿ ಅವರ ಪ್ರಾಣಗಳನ್ನು ತ್ಯಾಗ ಮಾಡಿ ಇವತ್ತು ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಯೋಧರಿಗೆ ನಿಮ್ಮಗಳ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸೋಣ. ನಾವೆಲ್ಲ ಭಾರತೀಯರು. ಇಲ್ಲಿ ನಮ್ಮಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಅನ್ನೋ ಭಾವನೆ ಇಲ್ಲ. ಒಟ್ಟಾರೆಯಾಗಿ ವಿ ಆರ್ ಇಂಡಿಯನ್ಸ್. ಆ ಇಂಡಿಯನ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಮ್ಮ ಸೇನೆಯನ್ನು ನಾವು ಪ್ರಶಂಸಿಸಬೇಕು. ಸೇನೆ ಮಾಡೋದಕ್ಕೆ ಕೆಲಸಕ್ಕೆ ನಾವೆಲ್ಲ ಕೂಡ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಹಾಗೇನೆ ಈ ಪ್ರಜ್ಞಾವಂತ DK ಹೇಳಿ ZP ವಿಭಾಗದ ಎಲ್ಲ ಪ್ರಜ್ಞಾವಂತ ಭಕ್ತರು ಕೂಡ ನೀವೆಲ್ಲ ವಿದ್ಯಾವಂತರು, ಬುದ್ಧಿವಂತರು. ನಿಮಗೆ ಗೊತ್ತಿದೆ ಯಾರು ಅಭಿವೃದ್ಧಿ ಮಾಡಿದ್ದಾರೆ ಅಂತ. 12 ವರ್ಷ ಹಿಂದಕ್ಕೆ ಹೋಗಿ ನಿಮ್ಮ ನಗರಗಳೇಗಿತ್ತು, ಇವತ್ತೇ ಆಗಿದೆ, ನೀವೇ ನೋಡ್ಕೋಬೇಕು. ಇದರೊಟ್ಟಿಗೆ ಇವತ್ತು ಕಸವನ್ನು ನೀವು ಎಲ್ಲ ಬಿಸಾಕ್ತಾ ಇದ್ದೀರಿ, ಬಹಳ ನೋವಾಗುತ್ತೆ. ಇವತ್ತು ನಮ್ಮ ಪಂಚಾಯತಿಂದ 1 ವೆಹಿಕಲ್ ಇದೆ, ಯಾರು ಕೂಡ ಕಸವನ್ನು ಗಾಡಿಗೆ ಹಾಕ್ತಾ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ಸ್ವಂತವಾಗಿ ಇನ್ನು 2 ವಾಹನಗಳನ್ನ, ಕಸಕ್ಕೆ ಹಾಕ್ತಕ್ಕಂಥ ವಾಹನಗಳನ್ನ ನಾನು ನಿಮ್ಮ ಪಂಚಾಯತಿಗೆ ಕೊಡ್ತೇನೆ. ಅದನ್ನ ಇವತ್ತೇನು ಜಾಗ ಇದೆ ಆ ಜಾಗವನ್ನು ಇವತ್ತು PDO ಅವರು, ಸುರೇಶ್ ಅವರು, ಮೆಂಬರ್ಸ್ ಹೋಗಿ ಆ ಕಸ ಹಾಕಿ ಜಾಗವನ್ನು ಬಂದೋಬಸ್ತ್ ಮಾಡಬೇಕು. ಆ ರಸ್ತೆ ನೀವು ಪೂರ್ಣಗೊಳಿಸಿ, ಇಲ್ಲೆಲ್ಲೂ ಕಸ ಕಾಣಿಸಬಾರ್ದು. ನಿಮ್ಮ ಪಂಚಾಯತಿ ಎಲ್ಲ
ಚಿನ್ಕೊಟ್ಟಿರೋ ಜಾಗ ಇಲ್ಲ, ಆ ಕಸ ಬಂದ್ರು ಅಲ್ಲಿ ಹಾಕ್ಸಿ, ತಪ್ಪೇನಿಲ್ಲ. ಸೊ ಕಸ ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ನಗರ ಶುದ್ಧವಾಗಿರ್ತದೆ. ಬೆಳಗ್ಗೆ ಹೋಗ್ತಾ ಫ್ಯಾಕ್ಟ್ರಿ ಗಾಡಿ ಎತ್ಕೊಳ್ಳೋದು, ಅಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರೋದು, ಅದು ಮಾಡಬೇಡಿ. ನಿಮ್ಮ ನಗರ ನೀವು ಶುದ್ಧವಾಗಿರ್ಬೇಕಲ್ಲ, ಆ ಶುದ್ಧವಾಗಿದ್ದರೆ ಮಾತ್ರ ನಾವು ಏನಾದರೂ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಆಗ್ತದೆ. ಬಂಧುಗಳೇ, ಇವತ್ತು ನಾವು ನೀವೆಲ್ಲ ಕೂಡಿ ಇವತ್ತು ಅಭಿವೃದ್ಧಿಯತ್ತ ಹೋಗೋಣ. ಮುಂದಿನ ಜನಾಂಗಕ್ಕೆ ಹೆಚ್ಚಾಗಿ ನಾವು ಭವಿಷ್ಯವನ್ನ ರೂಪಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲ ಕೂಡ ಮಾಡೋಣ ಅಂತ ಹೇಳ್ತಾ, ಇವತ್ತೇನು ಗ್ರಾಮ ಸಭೆಯಲ್ಲಿ ಇವತ್ತನ್ನೆಲ್ಲ ಅಧಿಕಾರಿಗಳು ಈ ಭಾಗದಲ್ಲಿ ಯಾಕೆ ಮಾತಾಡಿಸಿಲ್ಲ ಅಂದ್ರೆ ಖುಷಿ ಕಡಿಮೆ. ಅದಕ್ಕೆ ನಮ್ಮ ಶಿವಾರೆಡ್ಡಿ ಅವರಿಗೆ, ನಮ್ಮ ಪ್ರತಿಭಾರವರಿಗೆ, ನಿಮಗೆಲ್ಲ ವರ್ಕ್ ಕೆಲಸ ಕಡಿಮೆ ಇವತ್ತು. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. One-stop solution for your neuro and holistic problems. Dr. J. Mariadas, near Municipal Ground, First Cross Road.